ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ, ಕ್ಯೂ ನಿಂತರೂ ಕೂಡ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ. ಅದರ ಜೊತೆಯಲ್ಲಿ ಅನೇಕ ಹೋಟೆಲ್ಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಪಿಜಿಗಳಲ್ಲಾಗಿರ್ಬೋದು, ಎಲ್ಲರೂ ಕೂಡ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆಗೆ ಈಗ ಸುವರ್ಣ ಕಾಲ ಬಂದಿದೆ. ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋ ಬೆನ್ನಲ್ಲೇ ಸೌದೆಗೆ ಬಂದಿದೆ ಸುವರ್ಣ ಕಾಲ. ಕೋಲಾರದಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಅನೇಕರು. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆ ಕಟ್ಟಿಗೆ ದರ ಕೂಡ ಈಗ ದುಪ್ಪಟ್ಟಾಗಿದೆ. ಒಂದೇ ತಿಂಗಳಲ್ಲಿ 2 ಪಟ್ಟಾಗಿದೆ ಈ ಸೌದೆ ದರ. ಮೊದಲು 4 ರೂಪಾಯಿ ಇತ್ತು ಕೆಜಿಗೆ, ಈಗ 8 ರೂಪಾಯಿ ಮಾಡಿದಾರಂತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು, ಸಪ್ಲೈ ಜಾಸ್ತಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂತು, ಆಗ ಈಗ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಇತ್ತು ಮೊದಲು, ಈಗ 8 ರೂಪಾಯಿ ಆಗಿದೆ. ಜಾಮಿಯಾ ಮಸ್ಜಿದ್ ಇದೆ ನೋಡಿ, ಸಿಟಿ ಮಾರ್ಕೆಟ್, ಅಲ್ಲಿ ಡೈಲಿ ಎಷ್ಟು ಆಗುತ್ತೆ ಮಟನ್, 2 ಮಟನ್ ಆಗುತ್ತೆ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು, ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಯಾಕಂತಂದರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. 6 ರೂಪಾಯಿ ಇದ್ದಂತಹ ಕೆಜಿ ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿಯ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ. ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 ಕೆಜಿ ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ, ಅಂದರೆ 1 ಟನ್ ಇವತ್ತು 6 ರಿಂದ 8 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಕಳೆದ 1 ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಬರ್ತಾ ಇರುವಂತಹ ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೆ ಕಾರಣ ಇವತ್ತು 1 ಕೆಜಿ ಮೇಲೆ 2 ರೂಪಾಯಿ ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಅಂದರೆ 6 ರೂಪಾಯಿ ಇದ್ದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೆ ಕಾರಣ ಇವತ್ತು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ, ಮತ್ತು ನೀವು ಒಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ, ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ. ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ, ಪಾರ್ಟಿಯವರು, ಹೋಟೆಲ್ ಅವರು ಎಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡ್ಬರ್ತೀರಿ ಮಿಷಿನ್ ಹತ್ರ. ನಮ್ಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700-800 ರೂಪಾಯಿ, 200 ಜಾಸ್ತಿ ಮಾರ್ತೀವಿ 100 ಕೆಜಿ ಮೇಲೆ. ನಮಗೆ 150 ಸಿಗ್ತದೆ ಸರ್. ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ? ಮತ್ತು ಈಗ ಕಳೆದ 1 ತಿಂಗಳಿಂದ ಯಾವೆಲ್ಲ ತೊಂದರೆ, ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000-4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟ್. ಅವರು ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ, 1 ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ. ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇ. ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ, ಕ್ಯೂ ನಿಂತರೂ ಕೂಡ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ. ಅದರ ಜೊತೆಯಲ್ಲಿ ಅನೇಕ ಹೋಟೆಲ್ಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಪಿಜಿಗಳಲ್ಲಾಗಿರ್ಬೋದು, ಎಲ್ಲರೂ ಕೂಡ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆಗೆ ಈಗ ಸುವರ್ಣ ಕಾಲ ಬಂದಿದೆ. ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋ ಬೆನ್ನಲ್ಲೇ ಸೌದೆಗೆ ಬಂದಿದೆ ಸುವರ್ಣ ಕಾಲ. ಕೋಲಾರದಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಅನೇಕರು. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆ ಕಟ್ಟಿಗೆ ದರ ಕೂಡ ಈಗ ದುಪ್ಪಟ್ಟಾಗಿದೆ. ಒಂದೇ ತಿಂಗಳಲ್ಲಿ 2 ಪಟ್ಟಾಗಿದೆ ಈ ಸೌದೆ ದರ. ಮೊದಲು 4 ರೂಪಾಯಿ ಇತ್ತು ಕೆಜಿಗೆ, ಈಗ 8 ರೂಪಾಯಿ ಮಾಡಿದಾರಂತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು, ಸಪ್ಲೈ ಜಾಸ್ತಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂತು, ಆಗ ಈಗ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಇತ್ತು ಮೊದಲು, ಈಗ 8 ರೂಪಾಯಿ ಆಗಿದೆ. ಜಾಮಿಯಾ ಮಸ್ಜಿದ್ ಇದೆ ನೋಡಿ, ಸಿಟಿ ಮಾರ್ಕೆಟ್, ಅಲ್ಲಿ ಡೈಲಿ ಎಷ್ಟು ಆಗುತ್ತೆ ಮಟನ್, 2 ಮಟನ್ ಆಗುತ್ತೆ.
ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು, ಏನು ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಯಾಕಂತಂದರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು 6 ರೂಪಾಯಿದಂತಹ ಕೆ ಜಿ ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ. ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 ಕೆ ಜಿ ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ, ಅಂದರೆ 1 ಟನ್ ಇವತ್ತು ಏನು 6 ರಿಂದ 8 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಕಳೆದ 1 ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಏನು ಬರ್ತಾ ಇರುವಂತಹ ಏನು ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ಏನು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೆ ಕಾರಣ ಇವತ್ತು ಏನು 1 ಕೆ ಜಿ ಮೇಲೆ 2 ರೂಪಾಯಿ ಏನು ಮಾರಾಟ ಮಾಡಲಾಗ್ತಾ ಇರೋಂಥದ್ದು. ಅಂದರೆ 6 ರೂಪಾಯಿದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೆ ಕಾರಣ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ, ಮತ್ತು ನೀವೊಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ, ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ. ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ ಪಾರ್ಟಿಯವರು, ಹೋಟೆಲ್ ಅವರು ಅವರೆಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡ್ಬರ್ತೀರಿ ಮಿಷಿನ್ ಹತ್ರ. ನಮ್ಗೆ ಒಂದು ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700-800 ರೂಪಾಯಿ, ಒಂದು 200 ಜಾಸ್ತಿ ಮಾರ್ತೀವಿ 100 ಕೆ ಜಿ ಮೇಲೆ. ನಮಗೆ 150 ಸಿಗ್ತದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ? ಮತ್ತು ಈಗ ಏನು ಕಳೆದ 1 ತಿಂಗಳಿಂದ ಯಾವೆಲ್ಲ ತೊಂದರೆ, ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000-4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟವರು. ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ, ಒಂದು ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ. ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇ. ವೆಲ್ಕಮ್ ಬ್ಯಾಕ್. ಒಂದು ಕಡೆಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಕ್ಯೂ ನಿಂತರೂ ಕೂಡ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ. ಅದರ ಜೊತೆಯಲ್ಲಿ ಅನೇಕ ಹೋಟೆಲ್ಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, PGಗಳಲ್ಲಾಗಿರ್ಬೋದು, ಎಲ್ಲರೂ ಕೂಡ ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಸೌದೆಗೆ ಈಗ ಸುವರ್ಣ ಕಾಲ ಬಂದಿದೆ. ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋ ಬೆನ್ನಲ್ಲೇ ಸೌದೆಗೆ ಬಂದಿದೆ ಸುವರ್ಣ ಕಾಲ. ಕೋಲಾರದಲ್ಲಿ ಸೌದೆ ಮೊರೆ ಹೋಗಿದ್ದಾರೆ ಅನೇಕರು. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆ ಕಟ್ಟಿಗೆ ದರ ಕೂಡ ಈಗ ದುಪ್ಪಟ್ಟಾಗಿದೆ. ಒಂದೇ ತಿಂಗಳಲ್ಲಿ 2 ಪಟ್ಟಾಗಿದೆ ಈ ಸೌದೆ ದರ. ಮೊದಲು 4 ರೂಪಾಯಿ ಇತ್ತು ಕೆಜಿಗೆ, ಈಗ 8 ರೂಪಾಯಿ ಮಾಡಿದಾರಂತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು, ಸಪ್ಲೈ ಜಾಸ್ತಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂತು, ಆಗ ಈಗ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಇತ್ತು ಮೊದಲು, ಈಗ 8 ರೂಪಾಯಿ ಆಗಿದೆ. ಜಾಮಿಯಾ ಮಸ್ಜಿದ್ ಇದೆ ನೋಡಿ, ಸಿಟಿ ಮಾರ್ಕೆಟ್, ಅಲ್ಲಿ ಡೈಲಿ ಎಷ್ಟು ಆಗ್ತದೆ ಮಟನ್, 2 ಮಟನ್ ಆಗುತ್ತೆ. ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸೌದೆಗೆ ಎಲ್ಲಿಲ್ಲದ ಬೇಡಿಕೆ ಉಂಟಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಏನು ದೊಡ್ಡಪೇಟೆಯಲ್ಲಿರುವಂಥ ಸೌದೆ ಮಂಡಿ ಬಳಿದ್ದೇನೆ. ದೃಶ್ಯ ನೋಡ್ಬೋದು, ಏನು ಈ ಸೌದೆಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಯಾಕಂತಂದರೆ ಹೋಟೆಲ್ ಉದ್ಯಮಗಳು ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಸೌದೆಗೆ ಮೊರೆ ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಗೂ ಸಹ ಇವತ್ತು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು 6 ರೂಪಾಯಿದಂತಹ ಕೆ ಜಿ ಇವತ್ತು 8 ರೂಪಾಯಿಗೆ ಹೋಗಿರುವಂಥದ್ದು. ಆದರೆ ಇಲ್ಲಿ ಅಂಗಡಿ ಮಾಲೀಕರಿಗೂ ಸಹ ಸಂಕಷ್ಟ ಎದುರು ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ಅಂಗಡಿಯ ಮಾಲೀಕರಿಗೂ ಸಹ ಇವತ್ತು ಸೌದೆ ಸಿಗ್ತಾ ಇಲ್ಲ. ಎಂದು ನೇರವಾಗಿ ಇವತ್ತು ಎಲ್ಲರೂ ಸಹ ಏನು ಸಾಮೀನಲ್ಲಿ ಕೊಂಡ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಸೌದೆ ಮಾರುವಂತಹ ವ್ಯಾಪಾರಿಗಳು ಸಹ ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಅಂದರೆ ಅವರಿಗೆ ಪ್ರತಿನಿತ್ಯ ಸಿಗುತ್ತಿದ್ದಂತಹ ಸೌದೆ ಸಹ ಅವ್ರಿಗೂ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ 1 ಕೆ ಜಿ ಮೇಲೆ ಸುಮಾರು 2 ರೂಪಾಯಿ ಏರಿಸಿರುವಂಥ, ಅಂದರೆ 1 ಟನ್ ಇವತ್ತು ಏನು 6 ರಿಂದ 8 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ
ಮಾರಾಟವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಇವತ್ತು ಏನು ಸೌದೆಯಲ್ಲಿ ಊಟ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸೌದೆಯೂ ಸಹ ಇವತ್ತು ದುಬಾರಿ ಆಗಿರುವಂಥದ್ದು. ಅದ್ರ ಜೊತೆಗೆ ಏನು ಕಳೆದ ಒಂದು ತಿಂಗಳಿನಲ್ಲೂ ಸಹ ಇವತ್ತು ಸೌದೆಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೌದೆ ಅಂಗಡಿ ಮಾಲೀಕರು ಸಹ ಏನು ಬರ್ತಾ ಇರುವಂತಹ ಏನು ಹೋಟೆಲ್ ಉದ್ಯಮಗಳಾಗ್ಬೋದು ಮತ್ತು ಬೇರೆ ಬೇರೆ ಇತರ ಎಲ್ಲರಿಗೂ ಸಹ ಇವತ್ತು ಏನು ರಿಯಾಯಿತಿ ದರದಲ್ಲಿ ಕೊಡಲು ಮುಂದಾಗ್ತಾರೆ. ಆದರೆ ಅವರಿಗೂ ಸಹ ಸಿಗದೆ ಕಾರಣ ಇವತ್ತು ಏನು 1 kg ಮೇಲೆ 2 ರೂಪಾಯಿ ಏನು ಮಾರಾಟ ಮಾಡಲಾಗ್ತಾ ಇರೋಂಥದ್ದು. ಅಂದರೆ 6 ರೂಪಾಯಿದಂತಹ ಸೌದೆ ಇವತ್ತು 8 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಏನು ಸಿಗ್ತಾ ಇದ್ದಂಥ ಸೌದೆ ಅಂದರೆ ಅವರಿಗೆ ಸಹ ಸಿಗದೆ ಕಾರಣ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಅವರು ಸಹ ಪರದಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅವ್ರು ಕೇಳೋಣ ಯಾವೆಲ್ಲ ತೊಂದರೆ ಅವ್ರಿಗೂ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಸೌದೆ ರೇಟು ಜಾಸ್ತಿ ಆಗಿದೆ, ಮತ್ತು ನೀವು ಒಂದು ಕಡೆ ಹೇಳ್ತಾ ಇದ್ದೀರಿ ಸೌದೆ ನಮಗೂ ಸಿಗ್ತಾ ಇಲ್ಲ ಅಂತ, ಹೇಗೆ ಸರ್ ಅಂತ? ಸೌದೆ ಡಿಮ್ಯಾಂಡ್ ಆಗಿದೆ, ಅಲ್ಲಿ ಮಿಷಿನಾಗ ಅವರೇ ಬಂದು ತೊಗೊಂಡೋಗ್ಬಿಟ್ಟಾರೆ ಪಾರ್ಟಿಯವರು, ಹೋಟೆಲವರು ಎಲ್ಲ. ನಾವು ಜಾಸ್ತಿ ರೇಟ್ ಕೊಟ್ಟು ಅವ್ರ ಹತ್ರ ತೊಗೊಂಡ್ಬರ್ತೀರಿ ಮಿಷಿನ್ ಹತ್ರ. ನಮ್ಗೆ ಒಂದು ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅಲ್ಲೇ ಆಗಿದೆ ರೇಟು. ನಾವು ಒಂದು 700-800 ರೂಪಾಯಿ, ಒಂದು 200 ಜಾಸ್ತಿ ಮಾರ್ತೀವಿ 100 kg ಮೇಲೆ. ನಮಗೆ 150 ಸಿಗ್ತದೆ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ? ಮತ್ತು ಈಗ ಏನು ಕಳೆದ ಒಂದು ತಿಂಗಳಿಂದ ಯಾವೆಲ್ಲ ತೊಂದರೆ, ಅಂದರೆ ಎಷ್ಟು ದುಬಾರಿ ಆಗಿದೆ ಅಂತ ಸೌದೆಗೆ ಅಂತ? ಈ ಗ್ಯಾಸ್ ಡಿಮ್ಯಾಂಡ್ ಆಗಿದ್ದರಿಂದ ಒಂದು ಟನ್ ಮೇಲೆ ಒಂದು 2,000-4,000 ಜಾಸ್ತಿ ಆಗಿದೆ ಸರ್. 5,000 ಮೇಲೆ ಜಾಸ್ತಿ ಆಗಿದೆ. ಅವರು ಕಮ್ಮಿ ಕೊಡ್ತಾ ಇಲ್ಲ ರೇಟವರು. ಮುಂಚೆ ಕಮ್ಮಿ ಕೊಡ್ತಾಯಿದ್ರು, ಇವಾಗ ಗ್ಯಾಸ್ ಪ್ರಾಬ್ಲಮ್ನಿಂದ ಅವರು ರೇಟ್ ಜಾಸ್ತಿ, ಒಂದು ಟನ್ ಮೇಲೆ 4,000 ಜಾಸ್ತಿ ಮಾಡಿದ್ದಾರೆ. ನಮಗೆ ಮುಂಚೆ 4,000 ಕೊಡ್ತಾಯಿದ್ರು, ಇವಾಗ 6,000 ಅವರೇ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಈ ಸೌದೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನೀವು? 20 ವರ್ಷ ಮಾಡ್ತೀನಿ. ನಮ್ಮ ತಾತ ಮುತ್ತಾತ, ನಾನು 4ನೇ